ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 44. ತನಗೆ ಅರಿವಿಲ್ಲದೆ ಅಪರಿಚಿತನೆಡೆಗೆ ಆಕರ್ಷಿತಳಾಗಿದ್ದ ಕ್ಷಮ ಆತನ ಪೂರ್ವಾಪರಗಳನ್ನು ತಿಳಿಯಬಯಸಿದ್ದಳು. ನಾವೇನು ಹೇಳಿಕೊಳ್ಳುವಷ್ಟು ದೊಡ್ಡವರಲ್ಲ, ನಾನೊಬ್ಬ ಸಾಮಾನ್ಯ ಚಿತ್ರಕಲಾಕಾರ. ಆತ ಉದಾಸೀನವಾಗಿ ನುಡಿದನು. ಇಲ್ಲ, ನನಗೆ ನಿಮ್ಮನ್ನು ನೋಡ್ತಾ ಇದ್ದರೆ ಹಾಗೆ ಅನ್ನಿಸ್ತಾ ಇಲ್ಲ. ನೀವು ಯಾವುದೋ ದೊಡ್ಡ ಫ್ಯಾಮಿಲಿಯಿಂದನೇ ಬಂದಿರೋ ಹಾಗೆ ಕಾಣ್ತದೆ. ಕ್ಷಮ ಅನುಮಾನ ವ್ಯಕ್ತಪಡಿಸಿದಳು. ಪರವಾಗಿಲ್ಲ ಕಣ್ರಿ, ನೀವು ನನ್ನ ವೇಷಭೂಷಣ ನೋಡಿನೇ ಎಲ್ಲವನ್ನೂ ಹೇಳಿಬಿಟ್ರಲ್ಲ ಎಂದಾತ ತನ್ನ ಪರಿಚಯ ತಿಳಿಸಿದನು. ನನ್ನ ಹೆಸರು ಮೃಣಾಲ್, ನಮ್ಮದು ಬೆಂಗಳೂರು. ನಾನು ಇಷ್ಟು ದಿನ ಕೆಲಸದ ಮೇಲೆ ಫಾರಿನ್ನಲ್ಲೇ ಇದ್ದೆ. ಈಗ ಕೆಲವು ದಿನಗಳ ಮಟ್ಟಿಗೆ ಕೆಲಸದಿಂದ ಬಿಡುವು ತಗೊಂಡಿದ್ದೀನಿ. ನನಗೆ ಚಿತ್ರ ಬಿಡಿಸೋದು ಅಂದರೆ ಮೊದಲಿನಿಂದಲೂ ತುಂಬ ಇಷ್ಟ. ಸುಂದರವಾದ ಚಿತ್ರ ಬಿಡಿಸೋದಕ್ಕೆ ಈ ಪ್ರಕೃತಿಯ ಮಡಿಲನ್ನು ಬಿಟ್ಟು ಬೇರೆ ಸ್ಥಳ ಎಲ್ಲಿದೆ ಹೇಳಿ? ಅದಕ್ಕೆ ಸಮಯ ಸಿಕ್ಕಾಗ ಇಲ್ಲಿಗೆ ಬರೋದು ಅಭ್ಯಾಸವಾಗಿದೆ ಎಂದು ತನ್ನ ಬಗೆಗೆ ಸಂಕ್ಷಿಪ್ತವಾಗಿ ವಿವರಿಸಿದನು. ಅದು ಸರಿ, ಈಗ ಸದ್ಯಕ್ಕೆ ನಿಮ್ಮ ವಾಸ್ತವ್ಯ ಎಲ್ಲಿ? ಕ್ಷಮ ತನಗೆ ಅರಿವಿಲ್ಲದೆ ಅವನ ಬಗ್ಗೆ ಇನ್ನೂ ಹೆಚ್ಚಿನದನ್ನು ತಿಳಿಯಬಯಸಿದ್ದಳು. ಸದ್ಯಕ್ಕೆ ಇಲ್ಲೇ ಪಿಜಿಲಿದ್ದೀನಿ, ಆತ ಮೊದಲಿನಷ್ಟೇ ವಿನಮ್ರವಾಗಿ ನುಡಿದನು. ಅವನ ಮುಗ್ಧತೆ ಕ್ಷಮಾಳನ್ನು ಬಹಳವೇ ಆಕರ್ಷಿಸಿತು. ಮೃಣಾಲ್, ನಾನು ನನ್ನ ಗೆಳತಿ ಮೈತ್ರಿಯನ್ನು ಬಿಟ್ಟರೆ ಇಷ್ಟು ಆತ್ಮೀಯವಾಗಿ ಯಾರ ಬಳಿಯೂ ಮಾತನಾಡಿರಲಿಲ್ಲ. ನೀವು ಏನು ಅಂದುಕೊಳ್ಳಿಲ್ಲ ಅಂದರೆ ಮನೆಗೆ ಬಂದು ಚಹಾ ಕುಡಿದು ಹೋಗ್ಬೋದಲ್ಲ ಎಂದು ಆಹ್ವಾನವಿತ್ತಳು. ಅದ್ಕೇನು, ಹೋಗೋಣ ನಡೀರಿ. ಕುಳಿತಲ್ಲಿಂದ ದಡಬಡನೆ ಎದ್ದು ನಿಂತವನು, ಛೆಛೆ, ನಾನು ಈ ರೀತಿ ನಡ್ಕೊಂಡ್ರೆ ಅವರು ನನ್ನ ಬಗ್ಗೆ ಏನಂತ ತಿಳ್ಕೊಳ್ಳೋದಿಲ್ಲ ಎಂದು ತಲೆಗೆ ಮೊಟುಕಿಕೊಂಡವನು, ಪರವಾಗಿಲ್ಲ ಕಂಠಶ್ರೀ, ಮನೆ ತೋರಿಸಿದ್ದೀರಲ್ಲ, ಇನ್ನೊಮ್ಮೆ ಯಾವಾಗಲಾದರೂ ಬರ್ತೀನಿ ಎಂದು ಸಹಜವಾಗಿ ಹೇಳಿದನು. ಅದು ಅವಳು ಮನದಲ್ಲಿದ್ದ ಮಾತುಗಳನ್ನು ಹೇಳುವುದೋ ಬೇಡವೋ ಎಂದು ಯೋಚಿಸುತ್ತಿರುವಾಗಲೇ ಮೃಣಾಲ್ ಅವಳ ಅಂತರಾಳವನ್ನು ಅರಿತವನಂತೆ, ನೀವು ನನ್ನ ಬಳಿ ಏನೋ ಹೇಳಬೇಕು ಅಂದ್ಕೊಂಡಿದ್ದೀರಾ ಅನಿಸುತ್ತೆ, ಅದೇನು ಹೇಳಿ ಎಂದನು. ನಿಮ್ಮ ಮಾತು ಸತ್ಯ. ನಾನು ಪ್ರತಿದಿನ ಅರ್ಧ ಗಂಟೆಯಾದರೂ ಇಲ್ಲಿಗೆ ಬಂದು ಸಮಯ ಕಳೆದು ಹೋಗ್ತೇನೆ. ಆದರೆ ಇಂದು ನಾನು ಬಂದಿರುವ ಉದ್ದೇಶವೇ ಬೇರೆ ಎಂದಾಗ ಅವನು ಹುಬ್ಬುಗಳನ್ನು ಸಂಕುಚಿಸಿ ಅವಳ ಮಾತಿಗೆ ಕಿವಿಕೊಟ್ಟನು. ನನ್ನ ನಿಮ್ಮ ಭೇಟಿ ಕಾಕತಾಳೀಯವೋ ಏನೋ ನನಗಂತೂ ಗೊತ್ತಿಲ್ಲ. ಆದರೆ ನಿಮ್ಮನ್ನು ಭೇಟಿಯಾದ ದಿನ ನಿಜಕ್ಕೂ ನನ್ನ ಅದೃಷ್ಟದ ಬಾಗಿಲು ತೆರೆಯಿತು. ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದ ನನಗೆ ಒಂದೊಳ್ಳೆಯ ಕಡೆ ಕೆಲಸ ಸಿಕ್ಕಿತು. ನಾನು ಅಂದುಕೊಂಡದ್ದಕ್ಕಿಂತ ಹೆಚ್ಚಿಗೆ ಸಂಬಳವೂ ದೊರೆಯುತ್ತಿದೆ. ನಾನು ಈ ಅದೃಷ್ಟ ದುರಾದೃಷ್ಟಗಳನ್ನು ನಂಬುವವಳಲ್ಲ. ಆದರೂ ಯಾಕೋ ನನಗೆ ಕೆಲಸ ಸಿಗುವುದಕ್ಕೂ ನಿಮ್ಮನ್ನು ಭೇಟಿ ಮಾಡಿದ್ದಕ್ಕೂ ಏನೋ ಸಂಬಂಧ ಇರಬಹುದು ಅನ್ನಿಸ್ತಾ ಉಂಟು. ಕ್ಷಮ ತನ್ನ ಕೈಗಳನ್ನು ಜೋಡಿಸಿ ಕೃತಜ್ಞತೆ ತಿಳಿಸಿದಳು. ಅವಳ ನಡೆ ಅವನಿಗೆ ಇರುಸು ಮುರುಸೆನಿಸಿತು. ಕಂಠಶ್ರೀ, ನೀವು ಹೀಗೆ ಹೊಗಳಿ ಹೊಗಳಿ ನನ್ನನ್ನು ಅಟ್ಟಕ್ಕೇರಿಸಬೇಡಿ. ಆಮೇಲೆ ಪುನಃ ನನ್ನನ್ನು ಭೂಮಿಗೆ ಕರ್ಕೊಂಡು ಬರೋದು ಬಹಳ ಕಷ್ಟವಾಗುತ್ತೆ. ನಿಮಗೆ ಕೆಲಸ ಸಿಕ್ಕಿರೋದು ನನ್ನ ಮುಖದರ್ಶನದಿಂದಲ್ಲ, ನಿಮ್ಮ ಟ್ಯಾಲೆಂಟಿಂದ. ಎನಿವೆ, ಕಾಂಗ್ರೆಸ್. ನನಗೂ ಕೂಡ ಇಲ್ಲಿ ಯಾರ ಪರಿಚಯವೂ ಇರಲಿಲ್ಲ. ನಿಮ್ಮ ಪರಿಚಯ ಆದದ್ದು ಬಹಳ ಸಂತೋಷವಾಯಿತು. ನಾಳೆ ಕೂಡ ಇದೇ ಸಮಯಕ್ಕೆ ಬರ್ತೀರಾ ತಾನೆ? ಕಷ್ಟ ಸುಖ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಬೋದಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ ಎಂದು ಪಟಪಟನೆ ಮಾತನಾಡುತ್ತಿದ್ದರೆ ಅವನ ನೇರ ನುಡಿ ಕ್ಷಮಾಳಿಗೂ ಅವನ ಸಾಮೀಪ್ಯವನ್ನು ಬಯಸುವಂತೆ ಪ್ರೇರೇಪಿಸುತ್ತಿತ್ತು. ಖಂಡಿತ ಬರ್ತೇನೆ. ನನಗೂ ಕೂಡ ನಿಮ್ಮ ಬಳಿ ಮಾತನಾಡ್ತಾ ಇದ್ದರೆ ಸಮಯ ಸಾಗಿದ್ದು ಗೊತ್ತೇ ಆಗೋದಿಲ್ಲ. ಸರಿ, ಕತ್ತಲಾಗ್ತಾ ಉಂಟು, ನಾನಿನ್ನು ಹೊರಡ್ತೇನೆ. ಖಂಡಿತ ಇನ್ನೊಮ್ಮೆ ಮನೆಗೆ ಬರಲೇಬೇಕು. ಅವನನ್ನು ನೋಡಿ ಮಂದಹಾಸ ಬೀರಿದ ಕ್ಷಮ ತನ್ನ ಮನೆಯತ್ತ ಹೆಜ್ಜೆ ಹಾಕಿದಳು. ನೀಲಾಕಾಶ, ನೀಲ ಸಮುದ್ರದ ತೀರದಲ್ಲಿ ತೆಳು ನೀಲಿ ಬಣ್ಣದ ಸೀರೆಯುಟ್ಟು ನಡೆಯುತ್ತಿದ್ದ ಕ್ಷಮ ಮೃಣಾಲ್ನ ಕಣ್ಣಿಗೆ ಸಾಕ್ಷಾತ್ ದೇವತೆಯಂತೆ ಕಂಡಳು. ದೂರದಲ್ಲೆಲ್ಲೋ ಕುಳಿತು ಅವಳ ಗಾನ ಮಾಧುರ್ಯಕ್ಕೆ ಮನಸೋತಿದ್ದವನು ಅವಳ ಸುಂದರ ಮುಗ, ಮುಗ್ಧ ಸ್ನಿಗ್ಧ ನಗು, ಅವಳ ಸರಳವಾದ ವೇಷಭೂಷಣಕ್ಕೆ ಅವಳನ್ನು ಕಂಡ ಕ್ಷಣ ಮಾತ್ರದಲ್ಲಿಯೇ ಅವಳಿಗೆ ಮನಸೋತಿದ್ದನು. ಅವಳನ್ನೇ ದಿಟ್ಟಿಸಿ ನಿಂತಿದ್ದವನು ಅವಳು ತನ್ನ ಕಣ್ಣಿನಿಂದ ಮರೆಯಾಗುವವರೆಗೂ ತನ್ನ ನೋಟವನ್ನು ಬೇರತ್ತ ಹೊರಳಿಸದಾದನು. ಕ್ಷಮ, ಮುಖ ನೋಡಿ ಮಣೆ ಹಾಕಬಾರ್ದು ಅಂತ ನಿಮ್ಮನ್ನು ನೋಡಿ ಅರ್ಥ ಮಾಡಿಕೊಂಡೆ.
ಆಶಾ ತನ್ನ ಕೈಯಲ್ಲಿ ಹಿಡಿದಿದ್ದ ಅಲ್ಲಲ್ಲಿ ಕೆಂಪು ಹಸಿರು ಬಣ್ಣದ ಹರಳುಗಳು ಹಾಗೂ ದಾರಗಳಿಂದ ಸುಂದರವಾಗಿ ಎಂಬ್ರಾಯ್ಡರಿ ಮಾಡಲಾಗಿದ್ದ ಬಿಳಿಯ ಬಣ್ಣದ ಚೂಡಿದಾರವನ್ನು ಹಿಂದು ಮುಂದು ತಿರುಗಿಸಿ ಅದೆಷ್ಟು ಬಾರಿ ನೋಡಿದ್ದಳೋ ಅವಳಿಗೆ ತಿಳಿಯದು. ನೀವು ಯಾವುದರ ಬಗ್ಗೆ ಹೇಳ್ತಾ ಇದ್ದೀರೋ ನನಗೆ ತಿಳಿತಾ ಇಲ್ಲ. ಕ್ಷಮಾಳ ಮಾತಿಗೆ ಉತ್ತರಿಸಿದ ರಾಧಿಕಾ, ಕ್ಷಮಾ, ಆಗ್ಲಿಂದ ಇವಳ ಅವತಾರವನ್ನು ಕಣ್ಣಾರೆ ನೋಡ್ತಾ ಇದ್ದೀರಲ್ಲ, ಆದರೂ ಅರ್ಥ ಆಗಲಿಲ್ವಾ? ನೀವು ಮಾಡಿರೋ ಈ ಡಿಸೈನ್ ನಿಜಕ್ಕೂ ಅಮೇಝಿಂಗ್ ಎಂದು ಕ್ಷಮಾಳ ಬುದ್ಧಿವಂತಿಕೆಯನ್ನು ಶ್ಲಾಘಿಸಿದಳು. ಇನ್ನು ಆ ಅಭೂತಪೂರ್ವ ವಿನ್ಯಾಸಕ್ಕೆ ಮಾರು ಹೋಗಿದ್ದ ಆಶಾಳತ್ತ ಮುಖ ಮಾಡಿ, ಸಾಕು ಬಿಡು ಮಾರೈತಿ, ಎಷ್ಟು ಸಲ ಅದನ್ನು ತಿರುಗು ಮುರುಗಿ ಮಾಡಿ ನೋಡ್ತೀಯ? 3-4 ವರ್ಷ ಕಾಲೇಜಿಗೆ ಹೋಗಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕಲಿತರೂ ಬರದಿದ್ದದ್ದು ನೋಡಿದ ಮಾತ್ರಕ್ಕೆ ಬರ್ತದಾ ಎಂದು ವ್ಯಂಗ್ಯವಾಡಿದಳು. ಗೆಳತಿಯ ಮಾತಿಗೆ ಬೇಸರಿಸಿಕೊಳ್ಳದ ಆಶಾ, ನಿನ್ನ ಮಾತು ನಿಜ ರಾಧಿಕಾ, ನಾನು ಏನು ಮಾಡಿದರೂ ಈ ಜನ್ಮದಲ್ಲಿ ಇಂಥ ಒಳ್ಳೆಯ ಡಿಸೈನ್ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಶ್ರೀಪತಿ ಸರ್ಗೆ ಮಾರ್ಕೆಟ್ನಲ್ಲಿ ಇದರ ಬೆಲೆ ಎಷ್ಟಿರಬಹುದು ಕೇಳಿದ್ಕೆ 15,000-20,000 ಅಂತ ಹೇಳಿದರು. ನನಗೆ ಈ ಡ್ರೆಸ್ ತುಂಬ ಇಷ್ಟ ಆಯಿತು. ಇದನ್ನು ನಾನೇ ತೆಗೆದುಕೊಳ್ಳುವ ಅಂದರೆ ನನ್ನ 1 ತಿಂಗಳ ಸಂಬಳ ಖರ್ಚು ಮಾಡಬೇಕಾಗ್ತದೆ. ನಮ್ಮಂಥವರು ಇದನ್ನು ನೋಡಿಯೇ ತೃಪ್ತಿ ಪಡಬೇಕು. ಕ್ಷಮಾರಿಂದ ಇಂಥ ಸುಂದರವಾದ ವಸ್ತ್ರವಿನ್ಯಾಸವನ್ನು ನೋಡುವ ಭಾಗ್ಯವಾದರೂ ಸಿಕ್ಕಿತಲ್ಲ, ಅದೇ ಸಂತೋಷ ಎಂದು ಕೈಯಲ್ಲಿ ಹಿಡಿದಿದ್ದ ಬಟ್ಟೆಯನ್ನು ಎದೆಗಪ್ಪಿಕೊಂಡಳು. ಆಶಾ, ನಿನಗೆ ಆ ಡ್ರೆಸ್ ನಿಜಕ್ಕೂ ಸುಂದರವಾಗಿ ಕಾಣುತ್ತೆ. ಕಣ್ಣೆದುರಿನಲ್ಲಿ ನಿಂತಿದ್ದ ಅಹಲ್ಯಾದೇವಿಯವರನ್ನು ಕಂಡು ಅವಳ ಜಂಘಾಬಲವೇ ಉಡುಗಿ ಹೋಯಿತು. ಮೇಡಮ್, ನೀವಿಲ್ಲಿ? ಕ್ಷಮಿಸಿ, ಫಿನಿಶಿಂಗ್ ಸರಿ ಉಂಟೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೆ. ನಿಂತಲ್ಲಿಯೇ ತರತರನೆ ನಡುಗುತ್ತಿದ್ದವಳು ಕೈಯಲ್ಲಿ ಹಿಡಿದಿದ್ದ ಬಟ್ಟೆಯನ್ನು ಚೊಕ್ಕವಾಗಿ ಮಡಿಸಿ ಮೇಜಿನ ಮೇಲಿರಿಸಿದಳು. ಅವಳ ಬಳಿ ಬಂದ ಅಹಲ್ಯಾದೇವಿ, ಶ್ರೀಪತಿ ನನಗೆ ಎಲ್ಲ ವಿಷಯವನ್ನು ತಿಳಿಸ್ದ. ಈ ಬಾರಿ 1 ತಿಂಗಳ ಪ್ರಾಫಿಟ್ ನಮಗೆ ಒಂದೇ ವಾರದಲ್ಲಿ ಲಭಿಸಿದೆ. ಅದಕ್ಕಾಗಿ ನಮ್ಮ ವರ್ಕರ್ಸ್ಗಳಿಗೆಲ್ಲ ಈ ತಿಂಗಳ ಸಂಬಳದೊಂದಿಗೆ ಬೋನಸ್ ಕೂಡ ಕೊಡೋ ಏರ್ಪಾಟ್ ಮಾಡಿದ್ದೀನಿ. ಕ್ಷಮಾ ಈ ಡ್ರೆಸ್ಗೆ ಡಿಸೈನ್ ಮಾಡಿ ಅದು ಸ್ಟಿಚ್ಚಾಗಿ ಬರೋವರೆಗೂ ನೀನು ಈ ಡ್ರೆಸ್ಗಾಗಿ ಎಷ್ಟು ಕನಸು ಕಾಣ್ತಾ ಇದ್ದೆ ಅಂತ ನಮ್ಮ ಶ್ರೀಪತಿಯು ಗಮನಿಸಿದ್ದಾನೆ. ಸೊ ಬೋನಸ್ ರೂಪದಲ್ಲಿ ಈ ಡ್ರೆಸ್ ನಿನಗೆ ಎಂದು ಮೇಜಿನ ಮೇಲಿದ್ದ ವಸ್ತ್ರವನ್ನು ತೆಗೆದು ಆ ಶಾಳಿಗೆ ಬಳುವಳಿಯಾಗಿ ನೀಡಿದರು. ಆ ಶಾಳಿಗಂತೂ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಹಲ್ಯಾದೇವಿಯವರಿಗೆ ಕೈ ಮುಗಿದು ಕೃತಜ್ಞತೆ ಸಲ್ಲಿಸಿದಳು. 2 ಹೆಜ್ಜೆ ಮುಂದೆ ಬಂದು ಅಹಲ್ಯಾದೇವಿಯವರ ಎದುರಿನಲ್ಲಿ ಕೈ ಜೋಡಿಸಿದ ಕ್ಷಮಾ, ಮೇಡಮ್ ಕ್ಷಮಿಸಿ, ನೀವು ಬಂದದ್ದು ತಿಳಿಲಿಲ್ಲ ಎಂದಳು. ಪರವಾಗಿಲ್ಲ ಕ್ಷಮಾ, ನೀನು ಕ್ಷಮೆ ಕೇಳೋ ತಪ್ಪನೇನೂ ಮಾಡಿಲ್ಲ. ಬದಲಾಗಿ ಮುಳುಗುವ ಹಂತದಲ್ಲಿದ್ದ ನಮ್ಮ ಕಂಪನಿಯನ್ನು ಪುನಃ ತೇಲುವಂತೆ ಮಾಡಿರೋ ಅದೃಷ್ಟ ಲಕ್ಷ್ಮಿ ನೀನು. ಹೇಳು, ನಮ್ಮ ಕಂಪನಿಯ ಕಡೆಯಿಂದ ಸಂಬಳವನ್ನು ಹೊರತುಪಡಿಸಿ ಬೇರೆ ಏನನ್ನು ಪಡೆಯೋದಕ್ಕೆ ಬಯಸ್ತೀಯಾ ಎಂದು ಕುತೂಹಲದಿಂದ ಕೇಳಿದರು. ಕ್ಷಮಾ ಕಂಪನಿಗೆ ಕಾಲಿಟ್ಟ ಒಂದೇ 1 ವಾರದಲ್ಲಿ ಜಾದುವನ್ನೇ ಸೃಷ್ಟಿಸಿದ್ದಳು. ಅವಳ ಕೈ ಚಳಕ, ಕೆಲಸದಲ್ಲಿ ತೋರುತ್ತಿದ್ದ ಶ್ರದ್ಧೆ ಅಹಲ್ಯಾದೇವಿಯವರ ಮೆಚ್ಚುಗೆ ಗಳಿಸಲು ದ್ಯೋತಕವಾಯಿತು. ಎಂಥ ಸಹ ಬೇಡ ಮೇಡಮ್, ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಲು ಕೆಲಸವಿಲ್ಲದೆ ಹರಸಾಹಸ ಪಡ್ತಾ ಇರುವಾಗ ನೀವು ದೇವರಂತೆ ಬಂದು ನನಗೆ ಕೆಲಸ ನೀಡಿದ್ರಿ. ಕೆಲಸಕ್ಕೆ ತಕ್ಕಂತೆ ನಾನು ಕನಸಿನಲ್ಲಿಯೂ ಊಹಿಸಲಾಗದಷ್ಟು ಹಣವನ್ನು ಸಂಬಳದ ರೂಪದಲ್ಲಿ ಕೊಡ್ತಾ ಇರುವಾಗ ಇನ್ನೂ ಹೆಚ್ಚು ಆಸೆ ಪಡೋದು ಸರಿಯಲ್ಲ. ನಯವಾಗಿಯೇ ಅವರ ವಾಗ್ದಾನವನ್ನು ತಿರಸ್ಕರಿಸಿದಳು. ಅವಳು ಎಷ್ಟೇ ಒತ್ತಾಯ ಮಾಡಿದರೂ ಯಾವ ಉಡುಗೊರೆಯನ್ನೂ ಪಡೆದುಕೊಳ್ಳುವ ಹೆಣ್ಣಲ್ಲ ಎಂದು ತಿಳಿದ ಅಹಲ್ಯಾದೇವಿ ತಿಂಗಳ ಸಂಬಳ ನೀಡುವಾಗ ಅವಳಿಗೆ ತಿಳಿಯದೆ ಬೋನಸ್ನೊಟ್ಟಿಗೆ ಅದರಲ್ಲಿ ಸ್ವಲ್ಪ ಹೆಚ್ಚಿಗೆ ಹಣವನ್ನು ಇಟ್ಟುಕೊಟ್ಟರಾಯಿತು ಎಂದು ತೀರ್ಮಾನಿಸಿದರು. ಶ್ರೀಪತಿ ಅಹಲ್ಯಾದೇವಿಯವರ ಮಾತಿನಂತೆ ಕಂಪನಿಯ ಇತರೆ ಕೆಲಸಗಾರರಿಗೆ ವಿಷಯ ತಿಳಿಸಿದಾಗ ಸಂತೋಷಗೊಂಡ ಕೆಲಸಗಾರರೆಲ್ಲರೂ ಮಾತೃಸ್ವರೂಪಿ ಅಹಲ್ಯಾದೇವಿಯವರಿಗೆ ಕೈ ಮುಗಿದು ಕೃತಜ್ಞತೆ ಸಲ್ಲಿಸಿದರು. ಮೀಟಿಂಗ್ ಎಂದು ಆಗಮಿಸಿದ್ದ ಅಹಲ್ಯಾದೇವಿ ಬಂದ ಕಾರ್ಯ ಮುಗಿಸಿ ತಮ್ಮ ಗೆಸ್ಟ್ ಹೌಸ್ನತ್ತ ತೆರಳಿದರೆ ಕೆಲ ಸಮಯಗಳ ನಂತರ ಹಿಂದಿರುಗುತ್ತೇನೆಂದು ಕೆಲಸಗಾರರಿಗೆ ತಿಳಿಸಿದ ಶ್ರೀಪತಿ ಕೂಡ ಅಹಲ್ಯಾದೇವಿಯವರೊಂದಿಗೆ ಹೊರಟನು. ಶ್ರೀಪತಿಯನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಕ್ಷಮಾ, ಅಮ್ಮನ ಹಾಗೆ ಮಗ ಎಂದು ಉದ್ಗರಿಸಿದಳು. ಏನು ಹೇಳಿದ್ರಿ? ಆಶಾ ರಾಧಿಕಾ ಏಕಕಂಠದಿಂದ ಕೇಳಿದರು. ಅದೇ, ಅಹಲ್ಯಾದೇವಿ ಮೇಡಮ್ನ ಹಾಗೆ
ಅವರ ಮಗನೂ ಕೂಡ ಧಾರಾಳ. ಬಡವರನ್ನು ಕಂಡ್ರೆ ಅವರ ಹೃದಯ ಎಷ್ಟು ಬೇಗ ಮಿಡಿತದೆ. ನಿಜಕ್ಕೂ ಈ ಕಂಪನಿಯಲ್ಲಿ ಕೆಲಸ ಮಾಡುವವರು ಅದೃಷ್ಟವಂತರು ಎಂದಾಗ, ನೀವು ಹೇಳ್ತಾ ಇರೋದು ನಿಜಾನಾ? ಅಹಲ್ಯಾದೇವಿಯವರ ಮಗ ಅಷ್ಟೊಂದು ಒಳ್ಳೆಯವರ? ಅವರನ್ನು ನೀವು ಯಾವಾಗ ಭೇಟಿಯಾಗಿದ್ರಿ? ಅವರಿಬ್ಬರು ಆಶ್ಚರ್ಯ ವ್ಯಕ್ತಪಡಿಸಿದರು. ಅವರ ಮಾತುಗಳು ಕ್ಷಮಾಳನ್ನು ಅಚ್ಚರಿಗೊಳಪಡಿಸಿತ್ತು. ಅರೆ, ನೀವಿಬ್ರು ಏನು ಹೇಳ್ತಾ ಇದ್ದೀರಾ? ಮೇಡಮ್ ಮಗ ಶ್ರೀಪತಿ ಈಗಷ್ಟೇ ಅವರೊಟ್ಟಿಗೆ ಹೋದ್ರಲ್ಲ. ಎಷ್ಟೋ ವರ್ಷಗಳಿಂದ ಅವರೊಡನೆ ಕೆಲಸ ಮಾಡ್ತಾ ಇದ್ದೀರಾ. ಆದರೂ ಏನೂ ತಿಳಿಯದವರ ಹಾಗೆ ನನ್ನ ಬಳಿ ಕೇಳ್ತಾ ಇದ್ದೀರಲ್ಲ. ಪ್ರಶ್ನಾರ್ಥಕವಾಗಿ ಅವರನ್ನೇ ದಿಟ್ಟಿಸಿದಳು. ಕ್ಷಮಾಳ ಮಾತುಗಳನ್ನು ಕೇಳಿ ಅವರಿಬ್ಬರು ನಗಲಾರಂಭಿಸಿದರು. ಅಯ್ಯೋ, ನೀವು ಇಷ್ಟರವರೆಗೂ ನಮ್ಮ ಶ್ರೀಪತಿ ಸರ್ ಬಗ್ಗೆ ಮಾತನಾಡಿದ್ದ? ನಾವು ನಿಜವಾಗಿಯೂ ಅಹಲ್ಯಾದೇವಿಯವರ ಮಗನೇ ಬಂದಿದ್ದಾರೇನೋ ಅಂದುಕೊಂಡಿದ್ವಿ. ನೀವು ತಿಳಿದುಕೊಂಡಿರೋ ಹಾಗೆ ಶ್ರೀಪತಿ ಸರ್ ಮೇಡಮ್ ಮಗ ಅಲ್ಲ. ಅವರು ಕೂಡ ನಮ್ಮ ಹಾಗೆ ಅತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ವರ್ಕರ್. ಅವರ ಗುಣ, ಮೇಡಮ್ನೊಡನೆ ಅವರು ನಡೆದುಕೊಳ್ಳುವ ರೀತಿಯಿಂದಾಗಿ ನಿಮಗೆ ಹಾಗೆ ಅನ್ನಿಸಿರ್ಬೋದು. ಶ್ರೀಪತಿ ಸರ್ ತುಂಬ ಒಳ್ಳೆಯವರು. ಯಾವಾಗಲೂ ನಮ್ಮ ಒಟ್ಟಿಗೆ ಇದ್ದು ನಮ್ಮ ಕೆಲಸದಲ್ಲಿ ಸಹಾಯ ಮಾಡ್ತಾ ಇರ್ತಾರೆ. ಅವರು ಮಂಗಳೂರು ಬ್ರಾಂಚ್ಗೆ ಬರುವುದು ಅಪರೂಪವಾದರೂ ಬಂದಾಗಲೆಲ್ಲ ಏನಾದರೂ ಸಹಾಯ ಮಾಡಿ ಹೋಗ್ತಾರೆ ಎಂದು ಶ್ರೀಪತಿಯ ಬಗೆಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಶ್ರೀಪತಿ ಅಹಲ್ಯಾದೇವಿಯವರ ಮಗ ಅಲ್ಲ ಎನ್ನುವ ವಿಷಯ ಕೇಳಿ ಕ್ಷಮ ಆಶ್ಚರ್ಯಚಕಿತಳಾದಳು. ಒಬ್ಬ ಕೆಲಸಗಾರ ತನ್ನ ಯಜಮಾನಿಯನ್ನು ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವನೆಂದರೆ ಅವರಿಬ್ಬರ ಬಾಂಧವ್ಯ ಎಂತಹದಿರಬಹುದು? ಅವರ ಬಾಂಧವ್ಯ ಹೀಗೆ ಇರಲಿ ಎಂದು ಮನಸಾರೆ ಹರಸಿದಳು. ಕೆಲ ದಿನಗಳ ಹಿಂದಷ್ಟೇ ಪರಿಚಿತರಾದ ಮೃಣಾಲ್ ಹಾಗೂ ಶ್ರೀಪತಿಯ ಮನದಾಳದ ಮಾತುಗಳು ಕ್ಷಮಾಳಿಗೆ ಅರಿವಾಗುವುದೇ, ಅಥವಾ ಸ್ನೇಹ ಚಿಗುರುವ ಮುನ್ನವೇ ಬಿರುಕು ಬಿಡುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.